ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಫುಲ್ ರಿಲ್ಯಾಕ್ಸ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ಎದುರಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಮತ್ತೆ ಹಿಂದಕ್ಕೆ ಸಿಎಂ ಕುರ್ಚಿಯನ್ನ ಭದ್ರಪಡಿಸಿಕೊಂಡ ಬೆನ್ನಲ್ಲೇ ಸಿದ್ದುಗೆ ಮತ್ತೊಂದು ಭಾರಿ ಸಂಕಷ್ಟವನ್ನ ತಂದೊಡ್ಡಿದ್ದಾರೆ. ಎಷ್ಟಕ್ಕೂ ಮಿಸ್ಟರ್ ಕ್ಲೀನ್ ಅಂತ ಹೇಳಲಾಗುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಎದುರಾಗಿರುವ ಆ ಕಷ್ಟ ಆದ್ರೂ ಯಾವುದು? ಅದು ನಿಜವಾಗ್ಲೂ ಸಿದ್ದರಾಮಯ್ಯ ಅವರಿಗೆ ಭಾರಿ ಸಂಕಷ್ಟ ತರಿಸುತ್ತಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಸಿದ್ದರಾಮಯ್ಯ ಅಂದ್ರೆ ಹಾಗೇನೆ, ಮಾತು ಹೊರಟಾದ್ರೂ ನೇರ ನುಡಿ, ಪ್ರಖರ ಮಾತು. ರಾಜ್ಯದ ರಾಜಕಾರಣಿಗಳಲ್ಲೇ ಅವರೊಂದು ಬ್ರ್ಯಾಂಡ್, ಅದು ಮಿಸ್ಟರ್ ಕ್ಲೀನ್, ಪ್ರಶ್ನಾತೀತ ನಾಯಕ. ಆದ್ರೆ ಇಂತಹ ನಾಯಕನ ವಿರುದ್ಧ ಅದೊಂದು ಭೂಬಾಣ ಬಿಡಲಾಗಿತ್ತು. ಅದು ಬೇರೆ ಏನೂ ಅಲ್ಲ, ಮೂಢ ಅಕ್ರಮ ಆರೋಪ. ಆದ್ರೆ ತನಿಖೆ ಬಳಿಕ ಅವರು ಆರೋಪ ಮುಕ್ತರಾಗರು. ಆ ಬಳಿಕ ಫುಲ್ ಸ್ಟ್ರಾಂಗ್ ಆದರು. ಈಗ ಸಿಎಂ ಕುರ್ಚಿ ಕುಸ್ತಿಯಲ್ಲೂ ಕೂಡ ಗೆದ್ದು ಬಿಟ್ಟಿದ್ದಾರೆ. ಕುರ್ಚಿ ಭದ್ರವಾದ ಬೆನ್ನಲ್ಲೇ ರಿಲ್ಯಾಕ್ಸ್ ಆಗಿದ್ದಾರೆ. ಮಾಜಿ ಸಿಎಂ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದು ಬಿಟ್ಟಿದ್ದಾರೆ. ಚೊಚ್ಚಲ 17ನೇ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಹೀಗೆ ಫುಲ್ ರಿಲ್ಯಾಕ್ಸ್ ಆಗಿರುವ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ಶಾಕ್ ನೀಡಲು ಅವರ ವಿರೋಧಿ ಬಣ ಸಿದ್ಧತೆ ಮಾಡಿಕೊಂಡಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ರಾಜ್ಯಪಾಲರ ಅಂಗಳಕ್ಕೆ ತಲುಪಿಸಲಾಗಿದೆ. ಹೇಳಿ ಕೇಳಿ ಅಧಿವೇಶನದಲ್ಲಾದ ಹೈಡ್ರಾಮಾದಿಂದ ರಾಜ್ಯಪಾಲರು ಈಗಾಗಲೇ ಕೂಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಿಟ್ಟಿಗೆದ್ದಿದ್ದಾರೆ. ಇಂತಹ ಸಮಯದಲ್ಲಿ ರಾಜ್ಯಪಾಲರಿಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ದಾಖಲೆಗಳನ್ನ ನೀಡಲಾಗಿದೆ. ಇದು ಮಿಸ್ಟರ್ ಕ್ಲೀನ್ ಅಂತ ಹೇಳಲಾಗುವ ಸಿದ್ದರಾಮಯ್ಯ ಅವರ ಸೇಡು ತೀರಿಸಿಕೊಳ್ಳೋದಕ್ಕೆ ಇದೊಂದು ಸದಾವಕಾಶ ಅಂತ ಭಾವಿಸಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ದಾಖಲೆಗಳನ್ನ ರಾಜ್ಯಪಾಲರು ಪ್ರತೀಕಾರ ತೀರಿಸಿಕೊಳ್ತಾರಾ? ಕಾನೂನು ಕ್ರಮಕ್ಕೆ ಮುಂದಾಗ್ತಾರಾ? ಭದ್ರವಾಗಿರುವ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿಗೆ ಇದು ಕುತ್ತು ತರುತ್ತಾ? ಪ್ರಾಸಿಕ್ಯೂಷನ್ ಎದುರಿಸದೆ ಸಿಎಂ ಸಿದ್ದರಾಮಯ್ಯ ಕಾನೂನು ಮೊರೆ ಹೋಗ್ತಾರಾ? ಅಥವಾ ಮೂಡಾ ಪ್ರಕರಣದಂತೆ ಕ್ಲೀನ್ ಚಿಟ್ ಪಡೆದು ಮತ್ತೊಮ್ಮೆ ಮಿಸ್ಟರ್ ಕ್ಲೀನ್ ಅನ್ನೋದನ್ನ ಸಿದ್ದರಾಮಯ್ಯ ಸಾಬೀತು ಮಾಡ್ತಾರಾ? ಇದು ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಏನಾಗುತ್ತೆ ಕಾದ್ ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.